ನಾನು ಒಂದು ಹಣ್ಣು, ನಾನು ಒಂದು ಹೂವು, ನಾನು ಒಂದು ಸಿಹಿ, ನಾನು ಯಾರು ಎಂದು ಹೇಳಿ. ತಂದವರೊಬ್ಬರು, ಹಿಡಿದವರೊಬ್ಬರು, ಹೊತ್ತವರೊಬ್ಬರು. ಸಾಯೋವರೆಗೂ ಹೂವಿಲ್ಲ, ಹಣ್ಣು ಮಾತ್ರ ಬಿಡುತ್ತೆ. ಅಂಗೈಯಗಲ ಗದ್ದೆ, ಮುಂಗೈಯಗಲ ಬದು, ಉಳುವುದು 2 ಎತ್ತು, ಹಾಕುವುದು 16 ಬೀಜ. ನಾನು ಗಾಳಿಗಿಂತ ಹಗುರ, ಆದರೆ 1000 ಜನರು ನನ್ನನ್ನು ಎತ್ತಲು ಸಾಧ್ಯವಿಲ್ಲ. ನಾನು ಯಾರು? ನಾನು ಬೆಳಗ್ಗೆ ಹುಟ್ಟುತ್ತೇನೆ, ಮಧ್ಯಾಹ್ನ ದೊಡ್ಡವನಾಗುತ್ತೇನೆ, ಸಂಜೆಗೆ ಸಾಯುತ್ತೇನೆ. ನಾನು ಯಾರು? ರಾತ್ರಿ ಅಳುತ್ತದೆ, ಹಗಲಿನಲ್ಲಿ ಮಲಗುತ್ತದೆ. ಅದು ಏನು? ಹಾರಿದರೆ ಹನುಮಂತ, ಕೂಗಿದರೆ ರಾವಣ, ಕುಳಿತರೆ ಮುನಿರಾಮ. ಕಾಂತಾಮಣಿ ಎಂಬ ಕೆರೆ, ಚಿಂತಾಮಣಿ ಎಂಬ ಪಕ್ಷಿ. ಕೆರೆಯಲ್ಲಿ ನೀರಿಲ್ಲದೆ ಹೋದರೆ ಪಕ್ಷಿಗೆ ಮರಣ. ಒಬ್ಬನಿಗೆ 3 ಮಕ್ಕಳು, ಪ್ರತಿ ಮಗುವಿಗೂ ಒಬ್ಬ ಅಕ್ಕ ಇದ್ದಾಳೆ. ಹಾಗಾದರೆ ಒಟ್ಟು ಮಕ್ಕಳು ಎಷ್ಟು? ಚೋಟುದ್ದ ಹುಡುಗನಿಗೆ ಚಾಟಿ ವ್ಯಾಪಾರ. ನಾನು ದುಂಡಾಗಿರುವೆ, ಕೈಕಾಲುಗಳಿಲ್ಲ, ಬಾಯಿ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ, ಬಡಿದರೆ ಬದುಕಲಾರೆ. ಆದರೆ ನಾನು ಯಾರು? ನಾಲಿಗೆ ಇದೆ, ಮಾತಾಡಲಾರೆ, ಬರೆಯಬಲ್ಲೆ, ಓದಲಾರೆ. ಹಾಗಾದರೆ ನಾನು ಯಾರು? ಜನರಿಲ್ಲದ ದೇಶ, ಮರಗಳಿಲ್ಲದ ಅರಣ್ಯ, ನೀರಿಲ್ಲದ ನದಿ, ಮೀನುಗಳಿಲ್ಲದ ಸಮುದ್ರ. ಹಾಗಾದರೆ ನಾನು ಯಾರು? ಅಕ್ಕ ತವರಿಗೆ ಹೋಗುವಾಗ ಸರ್ರನೆ ಹೋಗ್ತಾಳೆ, ಗಂಡನ ಮನೆಗೆ ಬರುವಾಗ ಹೆಜ್ಜೆ ಹೆಜ್ಜೆಗೂ ಕಣ್ಣೀರು ಸುರಿಸುತ್ತಾ ನಿಧಾನವಾಗಿ ಬರ್ತಾಳೆ. ಬೆಳಿಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲು. ಈ ಪ್ರಾಣಿ ಯಾವುದು? ನಾನು ಒಂದು ಪಕ್ಷಿ, ನಾನು ಒಂದು ಹಣ್ಣು, ನಾನು ಒಂದು ಮನುಷ್ಯ. ನಾನು ಯಾರು? ಕರಿಸೀರೆ ಉಟ್ಟಾಳ, ಕಾಲುಂಗುರ ಇಟ್ಟಾಳ, ಮೇಲೆ ಹೋಗುತ್ತಾಳ, ಕೆಳಗೆ ಬರುತ್ತಾಳ. ಬದಿನಲ್ಲಿ ಹುಟ್ಟುವುದು, ಬದಿನಲ್ಲಿ ಬೆಳೆಯುವುದು, ಹೋಗುವವರ ಸೆರಗಿಡಿದು ಎಳೆಯುವುದು. ಎಲೆ ಬಾಲೆ, ಬಾಲೆ ಇದರರ್ಥ ಒಡೆದೇಳೆ. ಉತ್ತರಾಣಿ. ಕುಂಬಾರ ಮಾಡದ ಮಡಕೆ, ಅಗಸ ಒಗೆಯದ ಮಡಿ, ಸೂರ್ಯನ ನೋಡದ ಗಂಗೆ.
ತೆಂಗಿನಕಾಯಿ. ಒಬ್ಬ ಮಹಿಳೆಗೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ಎಂಬ 3 ಮಕ್ಕಳಿದ್ದಾರೆ. ಅವರ ತಾಯಿಯ ಹೆಸರೇನು? ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ ಮೇಲೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ತಿಳುವಳಿಕೆ ನೀಡುವ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.